ನಿಮ್ಮ ಮುಂದೆ ಶ್ರೀ ಕೃಷ್ಣ ದೇವರಾಯ ವೈಭವ. ಚಾಚಲು ಯಾರು ಅನ್ನ ನೀಡದಾದರೂ ಇದೇ ದಾರಿ ಹಿಡಿದು ಹೊರಟೇನು. ಏನು ಹೇಳಿದೆ? ಮತ್ತೊಮ್ಮೆ ಹೇಳು. ಹಸಿವು ಒಂದೆಡೆ, ಹಾಳು ಚೆಲುವು ಒಂದೆಡೆ, ವಿಧಿಯ ನಿಯಮವು ನನ್ನ ಕರ್ಮದ ಫಲವು, ಹಿರಿಯರಾದಿ ಹಿಡಿದು ನಡೆಯುವ ಕಾಯಕವೇ ನನ್ನದಾಯಿತು. ಚನ್ನಾಂಬಿಕೆಯನ್ನು ನಮ್ಮ ರಾಣಿಯಾಗಿ ಸ್ವೀಕರಿಸುತ್ತಿದ್ದೇವೆ. ಪ್ರಭು ಚಿತ್ತ. ಧ್ರುವಂ ದೇವೋ ಬೃಹಸ್ಪತಿ. ಶ್ರೀಕೃಷ್ಣ ದೇವರಾಯನ ಕಾಲವು ವೈಭವದಿಂದ ವಿಜೃಂಭಿಸಿತು. ಅಪಾರವಾದ ಅಭಿವೃದ್ಧಿ ಕಾರ್ಯಗಳು ನಾಗಾಲೋಟದಲ್ಲಿ ಸಾಗಿತು. ದೊರೆಯಾದರು ನಮ್ರಾಯರು, ಜನ ಮೆಚ್ಚೋ ದೊರೆಯಾದರು, ಜನ ಮೆಚ್ಚೋ ದೊರೆಯಾದರು ನಮ್ರಾಯರು, ಜನ ಮೆಚ್ಚೋ ದೊರೆಯ. ತಮ್ಮ 6 ವರ್ಷದ ಪುತ್ರ ತಿರುಮಲನಿಗೆ ಪಟ್ಟ ಕಟ್ಟುವತ್ತ ಚಿತ್ತೈಸುತ್ತಾರೆ. ಅತ್ತ ಕಡೆ ವಿಜಯನಗರ ಸಿಂಹಾಸನದಲ್ಲಿ ಮೆರೆಯಲೇಬೇಕೆಂಬ ಮಹದಾಸೆಯಿಂದ ಕೃಷ್ಣದೇವರಾಯರ ಕಣ್ಣುಗಳನ್ನು ಕೀಳಿಸಲು ಪ್ರಯತ್ನಿಸಿ ವಿಫಲನಾದ ಅಚ್ಯುತರಾಯ ತನ್ನ ಬಯಕೆ ಈಡೇರಿಸಿಕೊಳ್ಳುವ ಸಂಚಿನಲ್ಲಿದ್ದಾನೆ. ಪುತ್ರನಿಗೆ ಪಟ್ಟಾಭಿಷೇಕವಾದ ಈ ಸಂದರ್ಭದಲ್ಲಿ ನಮಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುವ ಹಂಬಲವಾಗಿದೆ. ಮಂತ್ರಿಗಳೇ, ನಾವು ಬರುವವರೆಗೂ ಯುವರಾಜರ ಯೋಗಕ್ಷೇಮ ನಿಮ್ಮದಾಗಲಿ. ಅಚ್ಯುತರಾಯರೇ, ರಾಜ್ಯದಲ್ಲಿ ಯಾವುದೇ ಕುಂದುಂಟಾಗದಂತೆ ಜತನದಿಂದ ನೋಡಿಕೊಳ್ಳತಕ್ಕದ್ದು. ಅಪ್ಪಣೆ ಮಹಾಪ್ರಭು. ಕೃಷ್ಣದೇವರಾಯ, ಹೋಗು ಹೋಗು. ನನ್ನ ಸಂಚಿಗೆ ಸಕಾಲ ಇದೀಗ ಬಂದಿದೆ. ನಿನ್ನ ತೇಜೋವಧೆ ಮಾಡಲು, ಆ ತಿಮ್ಮರಸನ ಸದೆಬಡಿಯಲು ಇದೆಲ್ಲವೇ ಸುದಿನ. ಎಂದೋ ಈ ರಾಜ್ಯದ ವೀರ ಸಿಂಹಾಸನಾಧೀಶ್ವರನಾಗಬೇಕಿದ್ದ ಈ ಅಚ್ಯುತರಾಯನ ಮತ್ಸರದ ದಳ್ಳುರಿಗೆ ಸಿಲುಕಿ ಹೇಗೆ ಸುಟ್ಟು ಬೋಧಿಯಾಗುತ್ತೀಯ ನೋಡುತ್ತಿರು. ಬಹಳ ಅದ್ಭುತವಾಗಿ ಸುದೀರ್ಘವಾಗಿ ಚಾರಿಟಬಲ್ ಟ್ರಸ್ಟ್ ಎಲ್ಲ ನಲ್ಮೆಯ ಕಲಾವಿದರು ವಿಜಯನಗರದ ವೈಭವವನ್ನ ಜೊತೆಗೆ ಅಧಪತನ ಆಗಿದ್ದು ಹೇಗೆ ತಿಳಿಸ್ಕೊಟ್ಟಿದ್ದಾರೆ. ದಯಮಾಡಿ ನಮ್ಮ ತಹಸೀಲ್ದಾರ್ ಶ್ರುತಿ ಮೇಡಮ್ ಅವರು ಬಂದು ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ಕೋರಿಕೆ. ಶ್ರುತಿ ಮೇಡಮ್, ದಯಮಾಡಿ ನೆನಪಿನ ಕಾಣಿಕೆಯನ್ನ ನೀಡಬೇಕು.